ನಮಸ್ತೆ, ವೆಲ್ಕಮ್ ಟು ಅರ್ನಿ ಕಲೆಕ್ಷನ್ಸ್. ಇವತ್ತು ನಾನು ನಿಮಗೆ ಒಂದು 2 ಪೀಸ್ ಸೆಟ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ಕಲರ್ ಆ್ಯಕ್ಚುಲಿ ನಿಮಗೆ ರೆಡ್ ಥರ ಕಾಣಿಸ್ಬೋದು, ಬಟ್ ಇದು ಮೆರೂನಲ್ಲಿ ರೆಡ್ ಬರುತ್ತೆ, ಅಂದರೆ ಡಾರ್ಕ್ ರೆಡ್ ಕಲರ್ ಇದೆ ಇದು. ಹಾಗೆ ಇನ್ನು ಇದ್ರ ಮೆಟೀರಿಯಲ್ ಬಂದು ಕಾಟನ್ ಫ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಆ ಮೆಟೀರಿಯಲ್ಲು ತುಂಬ ಚೆನ್ನಾಗಿರುತ್ತೆ ಇದು. ಇನ್ನು ಕಂಪ್ಲೀಟ್ ಡ್ರೆಸ್ ಎಲ್ಲ ಈ ಥರ ಎಂಬ್ರಾಯ್ಡ್ರಿ ಬಂದಿದೆ. ಅಂದರೆ ಇದು ಮಿಷಿನ್ ಎಂಬ್ರಾಯ್ಡ್ರಿ ಬರುತ್ತೆ. ಇದು ಕಂಪ್ಲೀಟ್ ಆಗಿ ಇದು ಎಂಬ್ರಾಯ್ಡ್ರಿ ವರ್ಕ್ ಏನಿದೆ, ಪ್ರಿಂಟ್ ಅಲ್ಲ, ಮಿಷಿನ್ ಎಂಬ್ರಾಯ್ಡ್ರಿ. ಸೊ ನೆಕ್ಗೂ ಅಷ್ಟೇನೆ ಈ ಥರ ವಿ ನೆಕ್ ಟೈಪ್ ಕೊಟ್ಬಿಟ್ಟು ಈ ಥರ ಎಂಬ್ರಾಯ್ಡ್ರಿ ಬಂದಿದೆ. ಆ್ಯಕ್ಚುಲಿ ಇದು ವಿ ನೆಕ್ ಅಲ್ಲ, ಸ್ವಲ್ಪ ಡಿಸೈನ್ ಆಗಿರುವಂಥ ನೆಕ್ ಬಂದಿದೆ. ಹಾಗೆ ಸ್ಲೀವ್ಸ್ಗೂ ಅಷ್ಟೇ ಈ ಥರ ಎಂಬ್ರಾಯ್ಡ್ರಿ ಅನ್ನೋದು ಬಂದಿದೆ. ಇದರಲ್ಲಿ ಟೋಟಲ್ 3 ಕಲರ್ಸ್ ಇದೆ. ಸೊ ಇದು ಬಂದು ಫಸ್ಟ್ ಕಲರು. ಇದು ಒಂಥರ ಡಾರ್ಕ್ ರೆಡ್ ಬರುತ್ತೆ, ಅಂದರೆ ಬ್ಲೆಡ್ ರೆಡ್ ಆ ಥರ ಅಲ್ಲ, ಇದು ಒಂಥರ ಮೆರೂನಿಶ್ ರೆಡ್ ಅಂತ ಹೇಳ್ತೀವಲ್ವ, ಆ ಕಲರ್ ಬರುತ್ತೆ. ಇನ್ನು ಸೆಕೆಂಡ್ ಕಲರ್ ಬಂದು ನೆವಿ ಬ್ಲೂ ಕಲರ್ ಆಗಿರುತ್ತೆ. ಸೊ ಎಲ್ಲ ಸ್ವಲ್ಪ ಆದಷ್ಟು ಡಾರ್ಕ್ ಕಲರ್ಸ್, ಬಿಕಾಸ್ ವೈಟ್ ಎಂಬ್ರಾಯ್ಡ್ರಿ ಬಂದಿರೋದ್ರಿಂದ ಡಾರ್ಕ್ ಕಲರ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಇದು ಪ್ಯಾಂಟ್ ಬಂದು ಸ್ಟ್ರೈಟ್ ಪ್ಯಾಂಟ್ ಬರುತ್ತೆ ಇದಕ್ಕೆ. ಸೊ ಇನ್ನು ಫೈನಲ್ ಕಲರ್ ಬಂದು ಬ್ರಿಕ್ ಕಲರ್ ಆಗಿರತ್ತೆ. ಸೊ ಟೋಟಲ್ 3 ಕಲರ್ಸ್ನ ತೋರಿಸಿದ್ದೀನಿ. ಇನ್ನು ನಾನು ಇವತ್ತು ಹಾಕ್ಕೊಂಡಿರೋವಂಥ ಡ್ರೆಸ್ ಬಂದು ಎಮ್ ಸೈಜ್, ಅಂದರೆ ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ. 34 ಸೈಜನ್ನು ಹಾಕ್ಕೊಂಡಿದ್ದೀನಿ. ನನಗೆ ಕರೆಕ್ಟಾಗಿ ಕೂತಿದೆ. ಸೊ ಇನ್ನು ನಾನು ಒಂದು ಇದರಲ್ಲಿ ಸಜೆಸ್ಟ್ ಏನು ಮಾಡ್ತೀನಿ ಅಂದರೆ, ನನಗೆ ಸ್ವಲ್ಪ ಲೂಸು ಇಲ್ಲ ಟೈಟು ಇಲ್ಲ, ಕರೆಕ್ಟಾಗಿದೆ. ಸೊ ಆದರೂ ನೀವೇನಾದರೂ ಪರ್ಚೇಸ್ ಮಾಡಂಗಿದ್ರೆ 1 ಸೈಜ್ ಎಕ್ಸ್ಟ್ರಾನೇ ಪರ್ಚೇಸ್ ಮಾಡಿ, ಬಿಕಾಸ್ ಪ್ಯಾಂಟ್ ಇದರಿಂದ ನಾನು ಹೇಳ್ತಿದ್ದೀನಿ ಅಷ್ಟೇನೆ. ಸೊ ಪ್ಯಾಂಟ್ ನನಗೆ ಸ್ವಲ್ಪ ಹಿಪ್ಸ್ ಪಾರ್ಟಲ್ಲಿ ಟೈಟ್ ಅಂತ ಹೇಳಿ ಅಂದರೆ ಕರೆಕ್ಟಾಗಿದೆ, ಸ್ವಲ್ಪನೂ ಲೂಸ್ ಇಲ್ಲ. ಆ ಒಂದು ವಿಚಾರಕ್ಕೆ ನಾನು 1 ಸೈಜ್ ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳ್ತಾ ಇರೋವಂಥದ್ದು. ಇನ್ನು ಇದ್ರ ಪ್ರೈಸ್ ಬಂದು 950, ಫ್ರೀ ಶಿಪ್ಪಿಂಗ್ ಇರತ್ತೆ. ಹಾಗೇನೆ ಇದರಲ್ಲಿ ಮೀಡಿಯಮ್ಮಿಂದ 3XL ವರ್ಗೂ ನಿಮಗೆ ಸಿಗುತ್ತೆ ಸೈಜಸ್ಸು. ಸೊ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ಗೆ, ಒಳ್ಳೊಳ್ಳೆ ಡಿಸೈನ್ಸ್ಗೆ ಅರ್ನಿ ಕಲೆಕ್ಷನ್ನ ಫಾಲೋ ಮಾಡಿ.